ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಮುಖ್ಯ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಟ್ರ್ಯಾಕ್ ಅಂಡ್ ಕ್ರ್ಯಾಕ್ ಎಂಬ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಸರಣಿಯನ್ನ ಪ್ರಾರಂಭ ಮಾಡಿಕೊಂಡಿದ್ದೀವಿ. ಆ ಸರಣಿಯನ್ನ ನಾವು ಮಾನ್ಯ ಕೃಷ್ಣನಾಯಕ್ ಅವರಾದಂತಹ ಸಿಟಿಐದಲ್ಲಿ 61ನೇ ರ್ಯಾಂಕ್ ಅನ್ನ ಮತ್ತು ಕೆಎ ನಡೆಸಿದಂತಹ 67 ಪೋಸ್ಟ್ಗಳ 670 ಪೋಸ್ಟ್ಗಳಲ್ಲಿ ಕಮ್ಯುನಿಕೇಶನ್ ಪೇಪರ್ಗೆ 100ಕ್ಕೆ 100 ಅವರು ತೆಗೆದಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗೆ ಹೆಲ್ಪ್ ಆಗಲು ದೃಷ್ಟಿಕೋನದಿಂದ ಅವರ ನೇತೃತ್ವದಲ್ಲಿ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು ಮೆಂಟರ್ಶಿಪ್ ಇಂದ ಹಿಡಿದು ಎವ್ರಿಥಿಂಗ್ ಈಸ್ ಆನ್ ಅವರ ಮಾರ್ಗದರ್ಶನ ನಡೀತಾ ಇದೆ. ಅವರು ಹೇಗೆ ಈ ಸೆಷನ್ ನಲ್ಲಿ ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಯಾವ ವಿಷಯ ವಸ್ತುಗಳನ್ನು ಅವರು ಬಳಸಿದ್ರು, ಜೊತೆಗೆ ಅವರ ಕ್ವಶನ್ ಅನ್ನ ಎಕ್ಸಾಮ್ ಹಾಲ್ ನಲ್ಲಿ ಸಾಲ್ವ್ ಮಾಡುವ ವಿಧಾನಗಳ್ಯಾವು ಎಂಬ ಅಂಶವನ್ನ ಈ ಟೆಸ್ಟ್ ಸೀರೀಸ್ ಅಲ್ಲಿ ಈ ಸೆಷನ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಾನ್ಯ ಸಾಹೇಬ್ರೆ, ತಮಗೆ ಈ ಸೆಷನ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ನನ್ನ ಮೊಟ್ಟ ಮೊದಲ ಪ್ರಶ್ನೆ, ನೀವು ಯಾವ ಸೋರ್ಸ್ಗಳನ್ನ ಯೂಸ್ ಮಾಡಿದಿರಿ? ಮೊದಲೇ ಪ್ರಶ್ನೆ ನಿಮ್ಮನ್ನ ನಾನು ಕೇಳಕ್ಕೆ ಬಯಸ್ತೇನೆ. ಸರ್ ನಮಸ್ಕಾರ ಸ್ನೇಹಿತರೆ. ನಾವು ಹಿಂದಿನ ಸೆಷನ್ನಲ್ಲಿ ತಿಳಿದುಕೊಂಡ ಹಾಗೆ ಕಂಪ್ಯೂಟರ್ಗೆ ನಾವು ಫಸ್ಟು ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಕಂಪ್ಯೂಟರ್ ಅವೇರ್ನೆಸ್ ಬೈ ಅರಿಯನ್ ಪಬ್ಲಿಕೇಶನ್ಸ್ ಬುಕ್ನ ಓದಿದ್ದು. ನಾನು ಓದಿದ್ದಂಥ ಬುಕ್ ಇದು. ಸೊ ಈ ಬುಕ್ ಅಲ್ಲದೆ ನಾನು ಮುಂಚೆ ಹೇಳಿದಂತೆ ಎಕ್ಸಾಮ್ ಕ್ವೆಸ್ಟ್ ಐಎಎಸ್ ಅಕಾಡೆಮಿಯ ಕಂಪ್ಯೂಟರ್ ಮ್ಯಾರಥಾನ್ ಸೆಷನ್, ಅದು EPF ಎಕ್ಸಾಮಿಗೆ ಮಾಡಿದಂಥ ಮ್ಯಾರಥಾನ್ ಸೆಷನ್ನ ನೋಡಿ ಅದರಿಂದ ಸ್ವಲ್ಪ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೆ. ಅದು ಈ ಬುಕ್ ಮತ್ತು ಕಂಪ್ಯೂಟರ್ ಮ್ಯಾರಥಾನ್ ಸೆಷನ್ ಅವೆರಡರಿಂದ ಶಾರ್ಟ್ ನೋಟ್ಸ್ ಮಾಡಿಕೊಂಡು, ಇದರ ಜೊತೆ ನಾವು PYQs ಮತ್ತು ಟೆಸ್ಟ್ ಸೀರೀಸ್ ಮುಖಾಂತರ ಅದರಲ್ಲಿರುವಂಥ ಥೀಮ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸು, ಕಾನ್ಸೆಪ್ಟ್ಸು, ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸು, ಇವೆರಡು ಸೋರ್ಸಲ್ಲಿ ಇಲ್ಲದೆ ಇರುವಂಥ ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನ ಗೂಗಲ್ ಮಾಡಿ ಅಥವಾ ಟೆಸ್ಟ್ ಸೀರೀಸಲ್ಲಿಂಥ ಸಿನಾಪ್ಸಿಸಿಂದ ಓದಿ ತಿಳ್ಕೊಂಡು ಅದನ್ನು ನೋಟ್ಸಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡಿರಬೇಕು. ಸೊ ನೀವೀಗ ನೋಡೋದಾದರೆ ಈ ನೋಟ್ಸಲ್ಲಿ ನಾನು ಆಲ್ರೆಡಿ ನಂದು ಇದರಲ್ಲಿ ಇಲ್ಲದೆ ಇರೋಂಥ ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನ ನೋಟ್ಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಇದು ಇಷ್ಟು ಸೋರ್ಸ್ ಆದರೆ, ಈಗ ನೆಕ್ಸ್ಟು ನಾವು ಇನ್ನು ಟೆಸ್ಟ್ ಸೀರೀಸ್ ಅಥವಾ ಸಾಲ್ವ್ ಹೆಂಗೆ ಮಾಡಬೇಕು ಅಥವಾ ಇನ್ನು ಓದುವ ಬಗ್ಗೆ ಹೇಗೆ ಅಂತ ತಿಳಿದುಕೊಳ್ಳೋಣ. ಸೊ ಈಗ ಮೊದಲನೇದಾಗಿ ನೋಡೋದಾದರೆ, ಇಲ್ಲಿ ಕಂಪ್ಯೂಟರ್ನಲ್ಲಿ ಈ ಬುಕ್ಕಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರಿಂದ ಸ್ಟಾರ್ಟ್ ಆಗಿ ನಾವು ಕಂಪ್ಯೂಟರ್ ಸೆಕ್ಯೂರಿಟಿವರೆಗೂ ಓದ್ತೀವಿ. ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ನಾವು ತಿಳಿದುಕೊಳ್ಬೇಕು, ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್. ಈಗ ಕರೆಂಟ್ ಏನಿದೆ, ಫಾರ್ ಎಕ್ಸಾಂಪಲ್ AI ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲ್ಲಿಯವರೆಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಏನಿದೆ, ಸೈಬರ್ ಸೆಕ್ಯೂರಿಟಿ, ಈ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ತಿಳಿದುಕೊಳ್ಳಬೇಕು. ಸೊ ಈಗ ಕಮಿಂಗ್ ಟು ದ ಕ್ವಶನ್ಸ್, ಅಂದ್ರೆ PYQ ಮತ್ತು ಟೆಸ್ಟ್ ಸೀರೀಸ್ ಬಂದ್ರೆ, ಓಕೆ, ಈಗ ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ, ಕ್ಷಮೆ ಇರಲಿ. ಸಾಹೇಬ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಮುಖ್ಯ ಸೋರ್ಸ್ ಅನ್ನ ಸಾಹೇಬ್ರು ಯಾವ್ದು ಯೂಸ್ ಮಾಡಿದ್ದಾರೆ? ಅರಿಹಂತ್ ಪಬ್ಲಿಕೇಶನ್ ಅವ್ರದ ಕಂಪ್ಯೂಟರ್ ಬುಕ್ ಅನ್ನ ಅವರು ರೆಫರ್ ಮಾಡಿದ್ದಾರೆ, ಮೊದಲನೇದಾಗಿ. ಎರಡನೇದಾಗಿ ಎಕ್ಸಾಮ್ ಕ್ವೆಸ್ಟ್ ಅಂತ ಒಂದು ಯೂಟ್ಯೂಬ್ ಸರಣಿ, ಯೂಟ್ಯೂಬ್ ಅಲ್ಲಿ ಅವರು ಮಾಡಿದ್ದಾರೆ, ಅದು ಮ್ಯಾರಥಾನ್ ಸೆಷನ್ ಅನ್ನ ಅವ್ರು ನೋಡ್ಕೊಂಡಿದ್ದಾರೆ. ಅದಾದ ನಂತರ PYQ ಅನ್ನ ನೋಡಿ, ಆ PYQ ನೋಟ್ಸ್ ಅನ್ನ ಮತ್ತೆ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸ್ ಮೇಲೆ ಏನ್ ಮಾಡ್ಕೊಂಡು ಅವರು ವರ್ಕ್ ಮಾಡಿ ಅದೇ ಒಂದೇ ಬುಕ್ ಅಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅದನ್ನು ಬರೆದು ಅದು ಚೀಟಿ ಹಚ್ಕೊಂಡು ಅದನ್ನು ಒಂದೇ ಬುಕ್ ಅನ್ನು ಮಾಡಿದ್ದಾರೆ. ಸೊ ಇದರ ನಿಮಗೆ ಕಲಿಯಬೇಕಾದ ಅಂಶ ಏನಂತಂದ್ರೆ, ನೀವು ಬೇಸಿಕ್ ಸೋರ್ಸ್ ಅಷ್ಟೇ ಓದಿದ್ರೆ ನಿಮ್ಗೆ ಏನಾಗಲ್ಲ, ನೀವು ಪಾಸ್ ಆಗುತ್ತೆ 50% ಅಷ್ಟೇ ನೀವು ಏನು ಗೊತ್ತಾ ಎಫರ್ಟ್ ಹಾಕಿದಂಗೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವೇನ್ ಮಾಡ್ಬೇಕಂದ್ರೆ ಎಡಿಷನ್ ಆಗಿ ನೀವು PYQ ಗಳನ್ನ ಮಾಡಬೇಕು. ಆ PYQ ಗಳನ್ನ ಪ್ರಿಪರೇಷನ್ ಮಾಡಿದ ಎಷ್ಟು ಮಟ್ಟಿಗೆ ನೀವು ಅರಿತುಕೊಂಡಿದ್ರಿ ಎಂಬ ಅಂಶವನ್ನು ತಿಳಿದುಕೊಳ್ಳಲಿಕ್ಕೆ ನೀವು ಟೆಸ್ಟ್ ಸೀರೀಸ್ ಅನ್ನ ಮಾಡಬೇಕು. ಅವಾಗ ನಿಮಗೆ ಏನಾಗತ್ತಂದ್ರೆ ನಿಮ್ಮ ಓದು ಪರಿಪೂರ್ಣ ಆಗುತ್ತೆ. ಇದು ಸತ್ಯನ ಸಾಬ್ರೆ? ಖಂಡಿತ ಸರ್. ಯಾಕಂದ್ರೆ ಹಿಂಗ್ ಮಾಡಿದಾಗ ಮಾತ್ರ ನಿಮಗೆ ಯಶಸ್ಸು ದೊರೆಯಲು ಸಾಧ್ಯ. ಯಾಕಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ, ನೀವು ಕೇವಲ ಒಂದು ಬುಕ್ ಅನ್ನು ಓದ್ತೀರಾ, ಆ ಬುಕ್ ಅನ್ನು ಓದಿದ ನಂತರ ನಮಗೆ ಯಶಸ್ಸು ಕಾಣಬೇಕಂತಾದ್ರೆ ಅದು 50% ಪ್ರಯತ್ನ ಮಾತ್ರ. ನೀವು ಮಾಡ್ತಿರೋದು 50% ಪ್ರಯತ್ನ ಅಂಡ್ ಬೇಡಿತಿರುವುದು 100% ರಿಸಲ್ಟ್ ಅಂದ್ರೆ ಇದು ನೀವು ಟೆಸ್ಟ್ ಸೀರೀಸ್ ಮಾಡಲಿಲ್ಲ ಅಂದ್ರೆ ನಿಮಗೆ ಸಿಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಮಾನ್ಯ ಸಾಹೇಬರು ಏನ್ ಹೇಳ್ತದೆ ಅದೇ ರೀತಿ ನೀವು ಪಾಸ್ ಆಗ್ಬೇಕಂದ್ರೆ ನೀವು ಕೂಡ ಅದನ್ನ ಮಾಡ್ಬೇಕಾಗತ್ತೆ. ಸೊ ಈ ದೃಷ್ಟಿಕೋನದಲ್ಲೇ, ಈ ಕಾನ್ಸೆಪ್ಟ್ ಅಲ್ಲೇ ನಾವು ಟ್ರ್ಯಾಕ್ ಅಂಡ್ ಕ್ರ್ಯಾಕ್ ಟೆಸ್ಟ್ ಸೀರೀಸ್ ಅನ್ನ ನಾವು ತಂದಿದ್ದು. ಈಗ ಮಾನ್ಯ ಸಾಹೇಬರು ಯಾವ ರೀತಿ ನಿಮಗೆ ನಾಲೆಜ್ ಇಲ್ಲದೆ ಕೂಡ ನೀವು ಯಾವ ರೀತಿ ಟೆಸ್ಟ್ ಅನ್ನ ಸಾಲ್ವ್ ಮಾಡಿ, ನಾಲೆಜ್ ಬೇಸಿಸ್ ಸಾಲ್ವ್ ಮಾಡೋದು ಎಲ್ಲರೂ ಮಾಡ್ತಾರೆ, ಈ ಬುಕ್ ಓದಿದ್ರೆ ಬರ್ತದೆ. ಆದ್ರೆ ನೆಕ್ಸ್ಟ್ ನಾಲೆಜ್ ಇಲ್ಲದೆ ಕೂಡ ಲ್ಯಾಂಗ್ವೇಜ್ ಮೇಲೆ ಇನ್ಸ್ಟೆಂಟ್ ಆಗಿ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಉದಾಹರಣೆ ಸಹಿತ ನಮ್ಮ ಮುಂದೆ ನಮ್ಮ ಮಾನ್ಯ ಸಾಹೇಬರು ನೀಡಲಿದ್ದಾರೆ. ಓಕೆ, ಸೊ ಈಗ ಸ್ವಲ್ಪ ಹೇಳಿದ್ರು, ಒಂದು ಬೇಸಿಕ್ ನಾಲೆಜಿಂದನೂ ಕೂಡ ನಾವು ಸ್ಪೆಸಿಫಿಕ್ ನಾಲೆಜ್ ಇಲ್ಲ ಅಂದ್ರೆ ಬೇಸಿಕ್ ನಾಲೆಜಿಂದ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡುವಂತ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಕ್ವಶನ್ ನೋಡಿ, ನಾವು ಇದು ಮೊನ್ನೆ ನೋಡಿದ್ವಿ, ಮೊನ್ನೆ ಹಿಂದಿನ ವಿಡಿಯೋದಲ್ಲಿ ನಾವು ಆನ್ಸರ್ ನೋಡಿದ್ವಿ, ವಿಚ್ ಪೇಜ್ ಸೆಟ್ ಆಫ್ ಫ್ಯೂಚರ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಇನ್ MS Word ಅಂತ. ಸೊ ಇದು ಆನ್ಸರ್ ಕಾಲಮ್ಸ್, ಎಲ್ಲರಿಗೂ ಗೊತ್ತು, ಎಲ್ಲರೂ ನ್ಯೂಸ್ ಪೇಪರ್ ಓದಬೇಕಾದ್ರೆ ಹೇಳ್ತೀವಿ ನ್ಯೂಸ್ ಪೇಪರ್ ಕಾಲಮ್ಸ್ ಅಂತ. ಸೊ ಅದು ಬರೀ ಆ ಒಂದು ಬೇಸಿಕ್ ನಾಲೆಜ್ ಇದ್ರೂ ಕೂಡ ನೀವು ಈಸಿಯಾಗಿ ಅದನ್ನ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಅಂದ್ರೆ ಕಾಲಮ್ಸ್ ಅಂತ ಟಿಕ್ ಮಾಡ್ಬೋದು. ಇಂಥ ಒಂದು ನಿಮ್ದು ಕಾಮನ್ ಸೆನ್ಸ್ ಅನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು.
ಮಾಡ್ಕೋಬೇಕು. ಇದು ಕಾಮನ್ ಸೆನ್ಸ್ ಇಂದ ನಾವು ಆನ್ಸರ್ಸ್ನ ಮಾಡ್ಬೋದು. ಅದೇ ರೀತಿ ಬರೀ ಯಾವುದೇ ಒಂದು ದರ್ ಈಸ್ ಒಂದು ಅಪ್ರೋಚ್ ಅಂತ ಇಲ್ಲ. ಅಂದರೆ ಬರೀ ಬೇಸಿಕ್ ಸೋರ್ಸ್ ಓದಿದ್ರೆ ಆಗಲ್ಲ, ಬರೀ ಟೆಸ್ಟ್ ಸೀರೀಸು ಮಾಡಿದ್ರೂ ಆಗಲ್ಲ. ಸೊ ಬೇಸಿಕ್ ಸೋರ್ಸು, ಟೆಸ್ಟ್ ಸೀರೀಸು ಮತ್ತು PYQs, ಸೊ ಈ ಮೂರನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದ್ರದ್ದು ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ನೋಟ್ಸಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡು ರಿವಿಷನ್ ಮಾಡಬೇಕು. ಸೊ ಇದರಿಂದ ನಾವು ಟ್ರ್ಯಾಕ್ ಆ್ಯಂಡ್ ಕ್ರ್ಯಾಕ್ ಟೆಸ್ಟ್ ಸೀರೀಸ್ ಮುಖಾಂತರ ನಿಮಗೆ PYQ ಬೇಸ್ ಥೀಮ್ಸಲ್ಲಿ ಕ್ವಶನ್ಸನ್ನು ನಮ್ಮ ತಂಡದವರು ನಮ್ಮ ಮಾರ್ಗದರ್ಶನದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಸೊ ಈಗ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಶಾರ್ಟ್ಕಟ್ ಕೀಸ್ ಯೂಸ್ ಟು ಫೈಂಡ್ ಕರೆಂಟ್ ಡೇಟ್ ಇದೆ. ಇದು ಕ್ವಶನ್ ನಂಬರ್ 2ನಲ್ಲಿ. ಕ್ವಶನ್ ನಂಬರ್ 5 ನೋಡಿ, ಕರೆಂಟ್ ಟೈಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಟ್ರೋಲ್ ಪ್ಲಸ್ ಸೆಮಿಕೊಲನ್ ಇದೆ, ಇದರ ಆನ್ಸರು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೊಲನ್ ಇದೆ. ಸೊ ಈ ಥರ ನಾನು ಮುಂಚೆ ತೋರಿಸಿದಂಗೆ ನಾನು ಹೇಳಿದ್ದೆ, ಇದರಲ್ಲಿ ಅರಿಹಂತ್ ಬುಕ್ಕಲ್ಲಿ ಶಾರ್ಟ್ಕಟ್ಸ್ ಕೀ ಕೊಟ್ಟಿದ್ದಾರೆ. ಬಟ್ ಅದಷ್ಟೇ ಅಲ್ಲದೆ ನೀವು ಸ್ವಲ್ಪ ಎಕ್ಸ್ಟ್ರಾ ನೋಟ್ಸ್ ಮಾಡಿಕೊಂಡು ಅದನ್ನು ಒಂದೆರಡು ಪೇಜು ನೋಟ್ಸ್ ಮಾಡ್ಕೋಬೇಕು ಅಂತ. ಸೊ ಅದು ನಾವು ನಮ್ಮ ಗ್ರೂಪ್ನಲ್ಲಿ ನಾವು ಶೇರ್ ಮಾಡ್ತೀವಿ, ನೀವು ಅದನ್ನ ನೋಡ್ಕೋಬೋದು ಮುಂದೆ. ಸೊ ಈಗ ಕ್ವಶನ್ ನಂಬರ್ 6 ಬನ್ನಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ಸ್ ಮ್ಯಾಚ್ ದ ಫಾಲೋಯಿಂಗ್ಸ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, POP3 ಇದೆ, FTP ಇದೆ, STTP ಇದೆ. ಸೊ ನೀವು ಬರೀ ಈ ಥರ ಕೆಲವೊಂದಿಷ್ಟು ಪ್ರೋಟೋಕಾಲ್ಸ್ ಇದ್ದಾವೆ. ಆ ಪ್ರೋಟೋಕಾಲ್ಸ್ನೆಲ್ಲ ನೀವು ತಿಳಿದುಕೊಂಡಿರಬೇಕು. ಇದ್ರಲ್ಲಿ ಫುಲ್ ಫಾರ್ಮ್ಸ್ ಗೊತ್ತಿದ್ರೆ ನೀವು ಕ್ಯಾನ್ ಆನ್ಸರ್ ಇಟ್ ಕರೆಕ್ಟ್ಲಿ. ಸೊ POP ಅಂದ್ರೇನು, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. STTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಈಗ ನೋಡಿ, FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಲ್ಲೇನಿದೆ ಆಪ್ಷನ್ ಸಿ ಇದೆ, ವೇ ಟು ಡೌನ್ಲೋಡ್, ಅಪ್ಲೋಡ್ ಆ್ಯಂಡ್ ಟ್ರಾನ್ಸ್ಫರ್ ಫೈಲ್. ಸೊ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಟ್ರಾನ್ಸ್ಫರ್ ಫೈಲ್. ಸೊ ಟೂಗೆ ನೀವು ಸಿ ಮ್ಯಾಚ್ ಮಾಡಿಬಿಟ್ರೆ ವಿಲ್ ಗೆಟ್ ಆನ್ಸರ್. ಅದೇ ರೀತಿ ಯು ಕ್ಯಾನ್ ಸಿ POP3 ಇದೆಲ್ಲ, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್. ಇದೇ ಕ್ವಶನ್ ಪೇಪರಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಇದೇ ಥರದ್ದು SMTP ಇದೆ. ಸೊ ಅದ್ರ ಬಗ್ಗೆ ನೀವು SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಈಸ್ ಟು ಸೆಂಡ್ ಮೇಲ್, ಆರ್ಎಸ್ POP ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಈಸ್ ಟು ರಿಸೀವ್ ಮೇಲ್. ಸೊ ದಟ್ ಮೈನ್ಯೂಟ್ ಡಿಫ್ರೆನ್ಸಸ್ನ ನೀವು ಟೆಸ್ಟ್ ಸೀರೀಸ್ ಮುಖಾಂತರ, PYQs ನೋಡೋದ್ರ ಮುಖಾಂತರ ಅದನ್ನ ತಿಳಿದುಕೊಳ್ಬೇಕು. ಸೊ ಈಗ ಮುಂದಿನ ಕ್ವಶನ್ಸ್ ನೋಡೋದಾದರೆ ಏನಿದೆ, ಕ್ವಶನ್ ನಂಬರ್ 10 ಹೋಗೋಣ. ಸೊ ಈಗ ಕ್ವಶನ್ ನಂಬರ್ 9 ನೋಡಿ, ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲೇಬಲ್ ಫಾರ್ ಕಮರ್ಷಿಯಲ್ ಯೂಸ್ ವಾಸ್ ಯುನಿವೆರ್. ಸೊ ನಾವು ಯಾಕೆ ಈಗ ಅದು ಕಂಪ್ಯೂಟರ್ ಅವೇರ್ನೆಸ್ ಬೈ ಅರಿಹಂತ್ ಪಬ್ಲಿಕೇಶನ್ ಬುಕ್ಸ್ ನೋಡ್ಬೇಕಂತ ಹೇಳಿದ್ರೆ, ಸೊ ಈ ಕ್ವಶನ್ ಡೈರೆಕ್ಟ್ ಬುಕ್ಕಿಂದ ಬಂದಿರೋದು. ಸೊ ನಿಮಗೆ ಪೇಜ್ ನಂಬರ್ 2 and 3ನಲ್ಲಿ ಎಂಟರ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಕೇಳಿದ್ದಾರೆ. ಸೊ ಇಲ್ಲಿ ಅಬ್ಯಾಕಸ್ಸಿಂದ ಹಿಡಿದು ಪ್ಯಾಸ್ಕಲ್, ENIAC, EDSAC, UNIVAC. ಫಾರ್ ಎಕ್ಸಾಂಪಲ್ ENIAC ಇದೆಯಲ್ಲ, ಇದು ಫಸ್ಟ್ ಜನರಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ಇದ್ರ ಮೇಲೆ ತುಂಬ ಸಾರಿ KPSC ಮತ್ತು KA ಕಮ್ಯುನಿಕೇಷನ್ ಪೇಪರಲ್ಲಿ ಕ್ವಶನ್ ಕೇಳಿದ್ದಾರೆ. ಅದೇ ರೀತಿ EDSAC ಬಂದರೆ ಇಟ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡೆಡ್ ಸ್ಟೋರೇಜ್ ಕೆಪಾಸಿಟಿ. ಸೊ ಇದು ENIAC, EDSAC, UNIVAC ಇವೆಲ್ಲ ಸಿಮಿಲರ್. ಸೊ ಈ ಥರದ ಕ್ವಶನ್ಸು ನೀವು ಟೆಸ್ಟ್ ಸೀರೀಸಲ್ಲಿ ಮತ್ತು PYQs ನೋಡಿಕೊಂಡು ಅದನ್ನ ನೀವು ನಿಮ್ಮ ನೋಟ್ಸಲ್ಲಿ ರಿವೈಸ್ ಮಾಡಬೇಕು, ನೋಟ್ಸಿಂದ ಎಡಿಷನ್ ಮಾಡ್ತಾ ಹೋಗಬೇಕು. ಅದೇ ರೀತಿ ಈಗ ನೋಡಿದರೆ, ಈಗ ಹಿಸ್ಟ್ರಿ ಆಫ್ ಕಂಪ್ಯೂಟರ್ನಲ್ಲಿ ಈಗ ಟ್ರಾನ್ಸಿಸ್ಟರ್ ಇದೆ, IC ಇದೆ, ಆಮೇಲೆ ಮೈಕ್ರೋ ಪ್ರೊಸೆಸರ್ ಇದೆ, 3D ಪ್ರಿಂಟರ್ಸ್ ಇದ್ದಾವೆ, ಆಮೇಲೆ ಫಾದರ್ ಆಫ್ ಇಂಟರ್ನೆಟ್ ಯಾರು, ಈ ಎಲ್ಲ ಫ್ಯಾಕ್ಟ್ಸ್ಗಳನ್ನ ತಿಳ್ಕೊಂಡಿರಬೇಕು. ಸೊ ಈಗ ಓಕೆ. ಸೊ ಬೇಸಿಕ್ಸನ್ನು ನೀವೇನು ಬೇಸಿಕ್ಸ್ ಫಂಡಮೆಂಟಲ್ಸ್ ಏನಿದಾವೆ ಅದನ್ನು ಚೆನ್ನಾಗಿ ಅನ್ನೋದು ಬುಕ್ಕಿಸ್ಟ್ ಕ್ವಶನ್ಸ್ ಬರ್ತವೆ, ಅದನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಓಕೆ. ಸೊ ಈಗ ಕ್ವಶನ್ ನಂಬರ್ 10 ನೋಡಿ, ವಿಚ್ ಚಿಪ್ಸ್ ಆರ್ ಅರೇಸಬಲ್ ಬೈ ಅಲ್ಟ್ರಾವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದೆಮ್ ಫ್ರಮ್ ದ ಮೇನ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ EEPROM ಇದೆ, EEPROM ಇದೆ, PROM ಚಿಪ್ಸ್ ಇದೆ, ಆಲ್ ಆಫ್ ದ ಇರ್ಬೋದು. ಸೊ ಎಕ್ಸಾಮಲ್ಲಿ ನನಗೆ ಇದು ಆ್ಯಕ್ಚುಲಿ ಕನ್ಫ್ಯೂಸ್ ಆಯಿತು. ಸೊ ನಾನು ಹೇಳ್ಬೇಕಂದ್ರೆ, ಆನೆಸ್ಟ್ ಹೇಳ್ಬೇಕಂದ್ರೆ, ಈ ಕ್ವಶನ್ ನಾನು ಎಕ್ಸಾಮಲ್ಲಿ ರಾಂಗ್ ಮಾಡಿದ್ದೀನಿ. ಓಕೆ. ಸೊ ನಾನು EEPROM ಮತ್ತು EEPROMಲ್ಲಿ ನಾನು ಇದು EEPROM ಇದೆ ಅಲ್ಲ, ಅದು ಎರೇಸಬಲ್ EEPROM ಅಂತ ಅಂದ್ಕೊಂಡು ನಾನು ಇದನ್ನು ಆಪ್ಷನ್ 2 ಹಾಕ್ಬಿಟ್ಟಿದ್ದೆ. ಬಟ್ ಅದು ಆ್ಯಕ್ಚುಲಿ ನಾನು ಡಿವೈಸ್ ಮಾಡಬೇಕಾದ್ರೆ ಅಲ್ಟ್ರಾವೈಲೆಟ್ ರೇಸು EEPROM ಇದೆಲ್ಲ ಅದಕ್ಕೆ ಬರುತ್ತೆ. ಸೊ ಅಂದರೆ EEPROM ಅಂದರೆ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮರಿ. EEPROM ಅಂದರೆ ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಬರೋದು EEPROMಗೆ ಅಷ್ಟೇ. ಸೊ ಈ ಥರ ಮೈನ್ಯೂಟ್ ಡಿಫರೆನ್ಸ್ಗಳನ್ನ ನೀವು ಮಲ್ಟಿಪಲ್ ರಿವಿಷನ್ ಮಾಡಿಕೊಂಡಾಗ ನೀವು ಇದನ್ನ ಎಕ್ಸಾಮ್ ಹಾಲಲ್ಲಿ ನಿಮ್ಮ ಕನ್ಫ್ಯೂಷನ್ನ ತಪ್ಪಿಸಬಹುದು. ಅದೇ ರೀತಿ ನೋಡಿ, ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ಸ್ ಕಾಲ್ಡ್ ವಿಚ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್. ಸೊ ಇಲ್ಲಿ ನೋಡಿ, GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅದೇ ತರ CUI ಅಂತ ಬರುತ್ತೆ, ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂತ. ಸೊ ಗ್ರಾಫಿಕಲ್ ಅನ್ನೋ ಒಂದು ವರ್ಡ್ ಅನ್ನ ನೀವು ಕ್ವಶನ್ ಪೇಪರ್ನ ಅಬ್ಸರ್ವೇಷನ್ ಮಾಡಿದ್ರೆ ಅಲ್ಲಿ ಗ್ರಾಫಿಕಲ್ ಅಂತಿದೆ, ಆಪ್ಷನ್ಸ್ ನಲ್ಲಿ G ನಿಂದ ಸ್ಟಾರ್ಟ್ ಯಾವುದೂ ಇಲ್ಲ, GUI ಅಂತಿದೆ, ಗ್ರಾಫಿಕಲ್ G. ಜಸ್ಟ್ ಕಾಮನ್ ಸೆನ್ಸ್ ನೀವು ಯೂಸ್ ಮಾಡಿದ್ರು ಕೂಡ ನೀವೇನ್ ಮಾಡಬಹುದು ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಲಾಜಿಕ್ ಮೂಲಕ ನೀವೇನ್ ಮಾಡಬಹುದು, ಆನ್ಸರ್ ಮಾಡಬಹುದಾಗಿತ್ತು ಅದನ್ನ. ಅದೇ ರೀತಿ ಈಗ ಕ್ವಶನ್ 17 ಬಂದರೆ, ಅಬ್ರಿವೇಷನ್ ಆಫ್ KSCLP ಅಂತ ಇದೆ. ಸೊ ಇದು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಆಪ್ಷನ್ಸ್ ನೋಡಿದರೆ ತುಂಬ ಕನ್ಫ್ಯೂಸಿಂಗ್ ಇದೆ ಸ್ವಲ್ಪ.
ಅನ್ಸುತ್ತೆ ಮೊದಲನೇ ಸಾರಿ ನೋಡಿದಾಗ. ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇದೆ, ಕನ್ನಡ ಸೋರ್ಸ್ ಕೋಡ್ ಫಾರ್ ಇದೆ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇದೆ, ಆಮೇಲೆ ಕನ್ನಡ ಸ್ಕ್ರಿಪ್ಟ್ ಚೇಂಜಿಂಗ್ ಫಾರ್ ಲ್ಯಾಂಗ್ವೇಜ್ ಪರ್ಪಸ್ ಇದೆ, ಆಮೇಲೆ ಕನ್ನಡ ಸೋರ್ಸ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪರ್ಪಸ್ ಇದೆ. ಸೊ ಇಲ್ಲಿ ನೋಡಿ, ಎರಡರಲ್ಲಿ ಸ್ಕ್ರಿಪ್ಟ್ ಇದೆ, ಎರಡರಲ್ಲಿ ಸೋರ್ಸ್ ಕೋಡ್ ಇದೆ. ಬಟ್ ಇದು ಥರ್ಡ್ ಆಪ್ಷನ್ ನೋಡಿ, ಕನ್ನಡ ಸ್ಕ್ರಿಪ್ಟ್ ಚೇಂಜಿಂಗ್ ಫಾರ್ ಲ್ಯಾಂಗ್ವೇಜ್. ಚೇಂಜಿಂಗ್ ಅನ್ನೋದು ಒಂದು ಅದು ಬರೋದೇ ಇಲ್ಲ ಕಂಪ್ಯೂಟರ್ ಅಲ್ಲಿ ಏನು ಗೊತ್ತಾ, ಪ್ರೊಸೆಸಿಂಗು ಅಂಡ್ ಅಬ್ರಿವೇಷನ್ ಈ ರೀತಿ ಬರ್ತದೆ. ಚೇಂಜಿಂಗ್ ಅನ್ನೋದು ಕಾಮನ್ ನಾವು ಡೇ ಟು ಡೇ ಬಳಸುವಂತ ಲ್ಯಾಂಗ್ವೇಜ್ ಇದು. ಸೊ ಆ ಪದಗಳನ್ನು ಹಿಡ್ಕೊಂಡ್ರೆ ಆಪ್ಷನ್ಸ್ ಇಲ್ಲ ಅಂತ ನೀವೇನ್ ಮಾಡಬಹುದು, ಅದನ್ನ ಆನ್ಸರ್. ಕನ್ನಡ ಅನ್ನೋದು ಒಂದು ಲ್ಯಾಂಗ್ವೇಜ್. ಸೊ ಹೆಂಗೆ ನಾವು ಕಂಪ್ಯೂಟರ್ ಇನ್ಪುಟ್ ಕೊಡೋದಕ್ಕೆ, ನಾವು ಬೈನರಿ ಇನ್ಪುಟ್ಸ್ ಕೊಡೋದಕ್ಕೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡ್ತೀವಿ. ಅದೇ ತರ ನಾವು ಕನ್ನಡ ಅದನ್ನ ಕೊಡಬೇಕು ಅಂದ್ರೆ ಕನ್ನಡ ಸ್ಕ್ರಿಪ್ಟ್ ಅನ್ನ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಕನ್ನಡಕ್ಕೆ ಆ ಸ್ಕ್ರಿಪ್ಟ್ಗೆ ಒಂದು ಕೋಡ್ ಮಾಡಬೇಕು, ಅದು ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಸೊ ಆನ್ಸರ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಅದೇ ತರ ಕ್ವಶನ್ ನಂಬರ್ 18 ನೋಡಿದ್ರೆ, ನುಡಿ ಫ್ರಮ್ 6.0 ಈಸ್ ಬೇಸ್ಡ್ ಆನ್ ಅಂತ ಇದೆ. ಇಲ್ಲಿ ಯೂನಿಕ್ ಕೋಡ್ ಬರುತ್ತೆ. ಬಟ್ ನುಡಿ ಅಷ್ಟೇ ತಿಳ್ಕೊಳ್ಳೋದಲ್ಲದೆ, ಈಗ ನುಡಿದು ಅಡಿಷನಲ್ ಆಗಿ ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಏನಂದ್ರೆ, ಈಗ ಯಾವುದೋ ಒಂದು ಏನು ಕರ್ನಾಟಕ ಕಿಟಕಿ ಅಂತ ಇದೆ, ಅದನ್ನ ನುಡಿಯಲ್ಲಿ ಬರೀರಿ, ಅಥವಾ ಕರ್ನಾಟಕ ಅಂತ ಇದೆ ಸರ್ ಹೇಳ್ದಂಗೆ, ಅದನ್ನ ಟೈಪ್ ಮಾಡಿದ್ರೆ ಕರ್ನಾಟಕ ಅಂತ ಬರೆದು ನೀವು ಅದನ್ನ ಆಪ್ಷನ್ಸ್ ಹೆಂಗ್ ಟೈಪ್ ಮಾಡ್ತೀರಾ ಅಂತ ನಿಮ್ಗೆ ಕೊಟ್ಟಿರಿ. ಸೊ ಆ ನುಡಿ ಕಾನ್ಸೆಪ್ಟ್ಸ್ ಈ ಬುಕ್ ಅಲ್ಲಿ ಇಲ್ಲ. ಸೊ ಅದನ್ನ ನೀವು ಸ್ವಲ್ಪ ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ತುಂಬಾ ಈಸಿ ಇದೆ. ಅದು ಈ ನೋಟ್ಸ್ ಅನ್ನ ನಾವು ನಮ್ಮ ಟೆಸ್ಟ್ ಸೀರೀಸ್ ಪಡೆದುಕೊಂಡವರಿಗೆ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಸೊ ಯು ಕ್ಯಾನ್ ರಿಡ್ಯೂಸ್ ಯುವರ್ ಎಫರ್ಟ್ಸ್ ದೇರ್. ಓಕೆ. ಸೊ ಈ ಥರ ನಾವು PY ಕ್ವಿಸ್ ಮತ್ತು ಟೆಸ್ಟ್ ಸೀರೀಸ್ ಅನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಫ್ಯಾಕ್ಟ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ನ ಮೇಲೆ ನೋಟ್ಸ್ ಮಾಡಿಕೊಂಡು ಅದನ್ನು ರಿವೈಸ್ ಮಾಡ್ತಾ ಇರಬೇಕು. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಕ್ರ್ಯಾಕ್ ಎಕ್ಸಾಮ್. ಸೊ ಇಲ್ಲಿ ನಮ್ಮ ಕೃಷ್ಣ ನಾಯಕ್ ಸರ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಕೇವಲ ಓದುವುದರಿಂದ ಏನು ಗೊತ್ತಾ, ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಆಗ್ತದೆ. ನೀವೇನ್ ಮಾಡಿ ಅಂತಂದ್ರೆ, ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಅರಿಹಾನ್ ಬುಕ್ ಅಲ್ಲಿ ನುಡಿ ರಿಲೇಟೆಡ್ ಏನು ಕಂಟೆಂಟ್ ಇಲ್ಲ, ನೀವು ಅದನ್ನ ಏನ್ ಮಾಡ್ಬೇಕು, ಎಡಿಷನ್ ವರ್ಕ್ ಅನ್ನ ಮಾಡ್ಬೇಕು. ಒಂದೇದು. ಎರಡನೇದೇನಂದ್ರೆ, ಜಸ್ಟ್ ನೀವು ಏನು ಗೊತ್ತಾ, ಅರಿಹಾನ್ ಬುಕ್ ಮಾತ್ರ ಸಫೈಸ್ ಆಗೋದಿಲ್ಲ, ಅದಕ್ಕೆ ನೀವು PYQ ಮಾಡಬೇಕು. ಅಂಡ್ ಟೆಸ್ಟ್ ಸೀರೀಸ್ ಇಂದ ಮಲ್ಟಿಪಲ್ ಟೈಮ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂಡ್ ಕೆಲವೊಂದು ಎಷ್ಟೇ ಓದಿದ್ರು ಕೂಡ ಕೆಲವೊಂದು ಕ್ವಶನ್ಸ್ಗಳು ನಮ್ಗೆ ಗೊತ್ತಿರೋದೇ ಇರೋದಿಲ್ಲ. ಅಂತ ಕ್ವಶನ್ಸ್ಗಳಿಗೆ ಆ ಲ್ಯಾಂಗ್ವೇಜ್ ಮೇಲೆ ನಾವೇನ್ ಮಾಡಬಹುದು ಅಂದ್ರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2 ಎಕ್ಸಾಂಪಲ್ ಕೊಟ್ಟರು ಅವರು. ಒಂದು ಗ್ರಾಫಿಕಲ್ GUI ಅಥವಾ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅದು ಒಂದು ಕ್ವಶನ್ಸ್ ಕೇಳಿದ. G ಇತ್ತು, ಆಪ್ಷನ್ಸ್ ಏನು ಗೊತ್ತಿಲ್ಲ, G ಇತ್ತು, GG ಮ್ಯಾಚ್ ಆಗ್ತಾ ಇತ್ತು, ಅದನ್ನ ಹಾಕಿದ್ರು, ಆನ್ಸರ್ ರೈಟ್ ಆಯ್ತು. ಎಟ್ ದ ಸೇಮ್ ಟೈಮ್ ಕಂಪ್ಯೂಟರ್ ಅಲ್ಲಿ ಸ್ಕ್ರಿಪ್ಟ್ ಅಂತ ಸ್ಕ್ರಿಪ್ಟು ಲ್ಯಾಂಗ್ವೇಜ್ ಚೇಂಜಿಂಗ್ ಅಂತ, ಚೇಂಜಿಂಗು, ಗೋಯಿಂಗು, ಕಮ್ಮಿಂಗು, ಇವೆಲ್ಲ ವರ್ಡ್ಸ್ಗಳು ಡೇ ಟು ಡೇ ಲ್ಯಾಂಗ್ವೇಜ್ ಅಲ್ಲಿ ಬಳಸ್ತೀವಿ. ಆದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಎಲ್ಲ ಪ್ರೊಸೆಸಿಂಗ್ ಅಂತ ಬಳಸ್ತೀವಿ, ಬೈನರಿ ಕೋಡ್ ಅಂತ ಬಳಸ್ತೀವಿ. ಸೊ ಜಸ್ಟ್ ಲ್ಯಾಂಗ್ವೇಜ್ ಮೇಲೆ ನೀವೇನ್ ಮಾಡಬಹುದು ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೂಡ ಆನ್ಸರ್ ಮಾಡಬಹುದು. ಪಾಸ್ ಆಗೋರಿಗೆ ಮತ್ತು ಫೇಲ್ ಆಗೋದು ಅವ್ರ ಗಜ ಅಂತ ವ್ಯತ್ಯಾಸ ಇರೋದಿಲ್ಲ. ಇರೋದೇ 2 ರಿಂದ 3 ಮಾರ್ಕ್ಸ್ಗಳು. ಹೌದಾ, 2 ರಿಂದ 3 ಮಾರ್ಕ್ ಕ್ವಶನ್ಸ್ಗಳು. ಅದನ್ನ ಯಾರು ನೀವು ಪಿಕ್ ಮಾಡ್ತೀರಾ ಎಕ್ಸಾಮ್ ಹಾಲ್ ಕಂಡೀಷನ್ ಅಲ್ಲಿ, ಅವ್ರು ಮಾತ್ರ ಏನಾಗುತ್ತಾರೆ ಅಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಕ್ಕೆ ಸಾಧ್ಯ ಇರ್ತದೆ. ಸೊ ಈ ಒಂದು ಎಕ್ಸಾಮ್ ನ ಒಳನೋಟಗಳನ್ನ ತಿಳ್ಕೋಬೇಕು. ನೀವು ಓದಿದ್ದ ನೀವು ಎಷ್ಟು ಕರೆಕ್ಟ್ ಆಗಿ ನೀವು ಮನವರಿಕೆ ಆಗಿದೆ ನಿಮಗೆ, ಅವೆಲ್ಲವನ್ನು ಪರೀಕ್ಷೆ ಮಾಡಿಕೊಳ್ಳೋ ಅತ್ಯುತ್ತಮ ವೇದಿಕೆ ಅಂದ್ರೆ ನಮ್ಮ ಟ್ರ್ಯಾಕ್ ಅಂಡ್ ಕ್ರ್ಯಾಕ್ ಟೆಸ್ಟ್ ಸರಣಿ. ಅದರಲ್ಲಿ ಏನಾಗುತ್ತಂದ್ರೆ, ಈಗ ನಾವು ಏನು 1-2 ಒಳನೋಟಗಳನ್ನ ಕೊಟ್ಟಿದ್ದೀವಿ. ನಮ್ಮ ಕೃಷ್ಣ ಸಾಹೇಬ್ರು ಏನಾಗುತ್ತೆ, ಎವ್ರಿ ವೀಕ್ ನಿಮ್ಗೆ ಏನಾಗ್ತಾರೆ, ಅವ್ರು ನಿಮ್ಗೆ ಮೆಂಟರ್ ಆಗಿ ಅವೈಲೇಬಲ್ ಇರ್ತಾರೆ. ನೀವು ಟೆಸ್ಟ್ ಸೀರೀಸ್ ಜಾಯ್ನ್ ಆದ್ರೆ ಅವ್ರು ಏನ್ ಮಾಡ್ತಾರೆ, ಸರ್ ಈ ಕ್ವಶನ್ಸ್ ಅನ್ನ ನನಗೆ ಗೊತ್ತೇ ಇಲ್ಲ, ಹೆಂಗ್ ಸಾಲ್ವ್ ಮಾಡಬಹುದು ಅಂತ ನೀವು ಕೇಳಿದಾಗ, ಅವರು ಮೇಡಮ್ ಅಥವಾ ಸರ್ ನೀವು ಹಿಂಗೆ ಅದನ್ನ ನೋಡಿ, ಇಲ್ಲಿ ಟ್ರಿಕ್ ಕೊಟ್ಟಿದ್ದಾನೆ, ಈ ರೀತಿ ಇಲ್ಲಿ ಲೂಪ್ ಹೋಲ್ಸ್ ಇದೆ, ಈ ಲ್ಯಾಂಗ್ವೇಜ್ ಕೋಡ್ ಅನ್ನು ಬಳಸಿ ನೀವು ಏನ್ ಮಾಡಬಹುದಾಗುತ್ತೆ, ಈ ಟ್ರಿಕ್ ಅನ್ನ ಈ ಮೆಂಟಾಲಿಟಿಯನ್ನು ಬಳಸಿ ನೀವು ಸಾಲ್ವ್ ಮಾಡಬಹುದಾಗಿತ್ತು ಎಂಬ ನಿಮ್ ಹಿಂಟ್ ಗೊತ್ತಾಯ್ತಂದ್ರೆ ಒಂದು ಮಾರ್ಗವನ್ನು ಹಾಕೊಂಡ್ರೆ ನೀವು 100% ಮುಂಬರುವ ದಿನಗಳಲ್ಲಿ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡ್ತೀರಾ. ಅಂತ ಮಾರ್ಗದರ್ಶನ ಪಡ್ಕೋಬೇಕಾದ್ರೆ ಅವರು ಸದಾ ನಮ್ಮ ಕೃಷ್ಣ ನಾಯಕ್ ಸರ್ ನಿಮ್ಮ ಜೊತೆ ಇರ್ತಾರೆ. ನೀವು ಆಲ್ರೆಡಿ ನಮ್ಮ ಟೆಸ್ಟ್ ಸೀರೀಸ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರು ಅಡ್ಮಿಷನ್ ತಗೊಂಡಿಲ್ಲ, ಅಡ್ಮಿಷನ್ ತಗೊಳ್ಳಿ. ಜೊತೆಗೆ ನಮ್ಮ ಸಪ್ರೇಟ್ ಗ್ರೂಪ್ ಇದೆ. ಮತ್ತೆ ಕೃಷ್ಣ ನಾಯಕ್ ಸರ್ ಮಾಡಿದಂತಹ ಅವ್ರ ನೋಟ್ಸ್ ಕೂಡ, ಅವ್ರು ಮಾಡಿದಂತಹ ಬರವಣಿಗೆ ಅವೆಲ್ಲವನ್ನ ನಿಮಗೆ ನಾವು ಫೋಟೋ ಮತ್ತು PDF ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ಮುಂಬರುವ CTI ಮತ್ತು ಮುಂಬರುವ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ, ಗ್ರೂಪ್ಸ್ ಎಕ್ಸಾಮ್ಗಳಲ್ಲಿ ನೀವು ಅತ್ಯುನ್ನತ ರ್ಯಾಂಕ್ ಅನ್ನು ಪಡೆದು ಪಾಸ್ ಆಗಲಿ ಎಂಬ ಉದ್ದೇಶದಿಂದ ನಮ್ಮ ಈ ಸೆಷನ್ ಅನ್ನ ಎಂಡ್ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.